ಶಿರಾ ಸಮಾಚಾರ ನ್ಯೂಸ್ಗೆ ಸ್ವಾಗತ. ಬಕ್ರೀದ್ ಹಬ್ಬವನ್ನು ಶಾಂತಿಯುತ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಶಿರಾ ತಾಲೂಕು ಬುಕ್ಕಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಆರಕ್ಷಕ ಉಪನಿರೀಕ್ಷಕರಾದ ರೇಣುಕಾ ಯಾದವ್ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಆಯೋಜಿಸಲಾಯಿತು. ಸಭೆಯಲ್ಲಿ ಮುಸ್ಲಿಂ ಹಾಗೂ ಹಿಂದೂ ಸಮುದಾಯದ ಮುಖಂಡರು, ಗಣ್ಯರು ಹಾಗೂ ಸ್ಥಳೀಯ ಪ್ರತಿನಿಧಿಗಳು ಭಾಗವಹಿಸಿ ಹಬ್ಬವನ್ನು ಪರಸ್ಪರ ಸಹಕಾರ, ಸಹಬಾಳ್ವೆ ಮತ್ತು ಶಾಂತಿಯ ವಾತಾವರಣದಲ್ಲಿ ಆಚರಿಸುವ ಬಗ್ಗೆ ಚರ್ಚಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರಕ್ಷಕ ಉಪನಿರೀಕ್ಷಕರಾದ ರೇಣುಕಾ ಯಾದವ್ ಅವರು, ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾರ್ವಜನಿಕರು ಪೊಲೀಸರಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಸುಳ್ಳು ಸುದ್ದಿಗಳು ಹಾಗೂ ಪ್ರಚೋದನಾತ್ಮಕ ಸಂದೇಶಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದರು. ಸಭೆಯಲ್ಲಿ ಬಿಲಾಲ್ ಮುತ್ವಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುಜಾಹಿದ್, ಶಾನು ಲತೀಫ್ ಸಾಬ್, ಸುಹೇಲ್ ಬಕ್ಷ, ಚಾಂದು, ಹೆಡ್ ಕಾನ್ಸ್ಟೇಬಲ್ ರಂಗನಾಥ್ ಹಾಗೂ ಪಿಸಿ ಹರಿಪ್ರಸಾದ್ ಸೇರಿದಂತೆ ಹಲವರು ಭಾಗವಹಿಸಿದರು. ಇದೇ ವೇಳೆ ಮುಖಂಡರುಗಳು ಪರಸ್ಪರ ಸೌಹಾರ್ದತೆ ಮತ್ತು ಸಹೋದರತ್ವದ ಮನೋಭಾವದಿಂದ ಹಬ್ಬ ಆಚರಿಸುವುದಾಗಿ ಭರವಸೆ ನೀಡಿದರು. ಸಭೆಯಲ್ಲಿ ಹಬ್ಬದ ಮೆರವಣಿಗೆ, ಸಾರ್ವಜನಿಕರ ಶಾಂತಿ, ಭದ್ರತೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಚರ್ಚೆ ನಡೆಯಿತು. ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಏನಾಯ್ತಂದ್ರೆ ಹೇಳ್ಬೇಕು, ಅಥವಾ ಬೇರೆ ಊರಿಂದ ಯಾರಾದ್ರೂ ಬಂದಿರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಆ ಥರ ಇದ್ದಾಗ ನೀವು ಒಬ್ರಿಗೊಬ್ರು ಕೋರ್ಡಿನೇಷನ್ ಮಾಡಿಕೊಂಡು ಹೇಳಿದ್ರೆ ಕಳ್ತನಗಳು ಆಗೋದು ಕಡಿಮೆ ಆಗುತ್ತೆ. ಈ ಒಂದು 4-5 ತಿಂಗಳಲ್ಲಿ ಈ ಕಡೆ ಸ್ವಲ್ಪ ಜಾಸ್ತಿ ಕಳ್ತನ ಆಗಿರೋದ್ರಿಂದ ನೈಟ್ ಯಾರು ಓಡಾಡಲ್ಲ ಜನರು ಅಂತ, ಜನಸಂಖ್ಯೆನೂ ಕಡಿಮೆ ಇಲ್ಲ, ಯಾರು ಓಡಾಡಲ್ಲ. ಅಂತ ಸಂದರ್ಭದಲ್ಲಿ ಸಿಸಿ ಕ್ಯಾಮ್ರಾಗಳು ಹಾಕಬೇಕು. ಆ ಸಿಸಿ ಕ್ಯಾಮ್ರಾಗಳು ಹಾಕೋ ಜವಾಬ್ದಾರಿ ನಿಮ್ಮ ಅಂಗಡಿಗಳು ಇನ್ನೊಂದು ಮತ್ತೊಂದು ಏನೋ ಇರ್ತದೆ, ಅಲ್ಲಿ ಹಾಕೊಡ್ರಿ, ನಿಮ್ಮ ಸೇಫ್ಟಿಗೋಸ್ಕರ ಅಷ್ಟೇ.